ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಇವತ್ತು ನನ್ನ ಮಗನ ಬರ್ತಡೇ, 5ನೇ ವರ್ಷದ ಬರ್ತಡೇ. ಸೊ ಹಾಗಾಗಿ ನಾವು ಅಡ್ವಾನ್ಸ್ ಆಗಿ ನೈಟೇ ಬರ್ತಡೇನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಯಾವಾಗಲೂ ಅಷ್ಟೇ ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತೀವಿ. ಫಸ್ಟ್ ಇಯರ್ ಬರ್ಡೇ ಗ್ರ್ಯಾಂಡಾಗಿ ಮಾಡಿದ್ವಿ. ಸೆಕೆಂಡ್ ಇಯರ್ಸಿಂದ ನಾವು ತುಂಬ ಸಿಂಪಲ್ ಯಾಕಪ್ಪ ಅಡ್ವಾನ್ಸ್ ಆಗಿ ಕೇಕ್ ಕಟ್ ಮಾಡಿದ್ವಿ ಅಂತ ಅಂದರೆ, ಸುನಿಲ್ ಮತ್ತು ಸ್ನೇಹ ಅಂದರೆ ನನ್ನ ಮೈದ್ನನ ಹೆಂಡತಿ ಇವತ್ತು ನೈಟ್ ಅಂದರೆ ಬೆಳಗಿನ ಜಾವ 3 ಗಂಟೆಗೇ ಅವರು ಬ್ಯಾಂಗ್ಳೂರಿಗೆ ರಿಟರ್ನ್ ಹೊರಡೋರಿದ್ರು. ಸೊ ಅವ್ರಿಗೋಸ್ಕರ ಅಡ್ವಾನ್ಸ್ ಆಗಿ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಫ್ಯಾಮಿಲಿ ಫುಲ್ ಕಂಪ್ಲೀಟ್ ಇದ್ದಂಗೆ ಆಗತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಫ್ಯಾಮಿಲಿ ಒಂದು ಮಿಸ್ಸಿಂಗ್ ಇತ್ತು. ಅವ್ರಿಗೂ ಸಹ ವಿಡಿಯೋ ಕಾಲ್ ಮಾಡಿಕೊಂಡು ಕೇಕ್ನ ಕಟ್ ಮಾಡಿದ್ವಿ. ವರ್ಷ ಏನು ಮಾಡ್ತಿದ್ವಿ ಅಂತಂದರೆ, ಬರ್ತಡೇ ದಿನ ಸಂಜೆ ಒಂದು ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಒಂದು 6-7 ಗಂಟೆ ಹಾಗೆ ಅಕ್ಕಪಕ್ಕದ ಮನೆಯವ್ರನ್ನ ಕರೆದ್ಬಿಟ್ಟು ಸಿಂಪಲ್ಲಾಗಿ ಒಂದು ಕೇಕ್ನ ಕಟ್ ಮಾಡಿ ಜ್ಯೂಸ್ ಏನಾದರೂ ಮಾಡಿ ಕೊಡ್ತಾಯಿದ್ವಿ. ಯಾವಾಗಲೂ ನಾವು ಸಿಂಪಲ್ಲಾಗೆ ಮಾಡ್ತಾ ಇದ್ದಿದ್ದು. ಸೊ ಈ ವರ್ಷ ಅವ್ರು ಯಾರನ್ನೂ ಇನ್ವೈಟ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಅಡ್ವಾನ್ಸ್ ಆಗಿ ಮಾಡಿರೋದ್ರಿಂದ. ಸೊ ಕಾರಣ ಅವನ ಚಿಕ್ಕಪ್ಪ ಚಿಕ್ಕಮ್ಮ ಬ್ಯಾಂಗ್ಳೂರ್ಗೆ ಹೋಗ್ತಾರೆ ಅನ್ನೋದು ಅಷ್ಟೇ, ಬೇರೇನಿಲ್ಲ. ಥ್ಯಾಂಕ್ ಯು ಹೇಳ. ನನ್ನ ಮಗಳು ಮಲ್ಕೋಬಿಟ್ಟಿದ್ಲು ಇವ್ರು ಕೇಕ್ ಕಟ್ ಮಾಡಬೇಕಾದ್ರೇ. ಮತ್ತೆ ಅವಳನ್ನ ಎಬ್ಬಿಸ್ಬಿಟ್ಟು ಕೇಕ್ ಕಟ್ ಮಾಡಿಸೋ ಟೈಮಲ್ಲಿ ಎಬ್ಬಿಸಿದ್ವಿ. ಸೊ ಹಾಗಾಗಿ ಅವಳು ಆ್ಯಕ್ಟಿವ್ ಆಗಿಲ್ಲ, ಆ್ಯಂಡ್ ಅವಳಿಗೆ ಹುಷಾರು ಬೇರೆ ಇರಲಿಲ್ಲ. ಸೊ ಅಷ್ಟೇ ಆ್ಯಕ್ಟಿವ್ ಆಗಿರಲಿಲ್ಲ. ಆಮೇಲೆ ಅವನ ಚಿಕ್ಕಪ್ಪ ಚಿಕ್ಕಮ್ಮ ಅಡ್ವಾನ್ಸ್ ಆಗಿ ಏನೋ ಗಿಫ್ಟ್ ಕೂಡ ತೊಗೊಂಡು ಬಂದಿದ್ರು. ಆಮೇಲೆ ಅವನ ಅಜ್ಜ ಅಜ್ಜಿ ಕೇಕ್ ತಿನ್ಸಿದ್ರು. ಇವ್ರು ಬಂದು ನನ್ನ ಮೈದ್ನನ ಫ್ರೆಂಡ್ ರಜಿತ್ ಅಂತ. ಸೊ ಅವರು ಕೇಕ್ ತಿನ್ಸಾದ್ಮೇಲೆ ಗಿಫ್ಟ್ ಓಪನ್ ಮಾಡಿದ್ರು. ಸೊ ಏನು ತೊಗೊಂಡು ಬಂದಿದ್ದಾಳೆ ಅಂತ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು ಅವನಿಗೆ. ಅವಳಿಗೆ ಓಪನ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನಾನೇ ಓಪನ್ ಮಾಡ್ತೀನಿ ಅಂತ. ಸೊ ಫೈನಲಿ ಓಪನ್ ಮಾಡಿದ್ರು. ರಿಮೋಟ್ ಕಾರ್ ತೊಗೊಂಡು ಬಂದಿದ್ರು, ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ಅವಳ ಹತ್ರನೇ ಹೇಳಿಸ್ಕೊಳ್ತಾ ಇದ್ದ. ಬಿಡ ಕೈಯಲ್ಲಿ ಬಿಡ. ಸೊ ಅದು ರಿಮೋಟ್ ಕಾರ್ ಅವನಿಗೆ ಖುಷಿ ಆಗ್ತಾ ಇತ್ತು ನೋಡಿ. ಇದ್ರದ್ದು ವ್ಯಾಲಿಡಿಟಿ 1 ದಿನ ಅಥವಾ 2 ದಿನ ಅಷ್ಟೇ, ಎಲ್ಲ ಹಾಳು ಮಾಡ್ಕೊಳ್ತಾನೆ, ಏನೂ ಇಟ್ಕೊಳ್ಳಲ್ಲ. ಸೊ ಅವರು ನೈಟೇ ಬೆಂಗಳೂರಿಗೆ ಹೋದರು. ಸೊ ನಾವು ಮಾರ್ನಿಂಗ್ ಎದ್ಬಿಟ್ಟು ಇನ್ನೊಂದು ಕೇಕ್ ತೊಗೊಂಡು ಅವನ ಅಂಗನವಾಡಿಗೆ ಹೋದ್ವಿ. ಇದೇ ಲಾಸ್ಟ್ ವರ್ಷ ಅವನ ಅಂಗನವಾಡಿಲಿ ಓದ್ತಾ ಇರೋದು. ನೆಕ್ಸ್ಟಿಂದ ಸ್ಕೂಲ್ಗೆ ಹಾಕಬೇಕು. ಸೊ ಅದಕ್ಕೋಸ್ಕರ ಅಂಗನವಾಡಿಗೆ ಹೋದ್ವಿ. ಲಂಚ್ ಬ್ರೇಕ್ ಟೈಮಲ್ಲಿ ಹೋಗಿದ್ದೆ ನಾನು, 1:30ಗೆ ಹೋಗಿದ್ದೆ. ಹಾಗೆ ಅಂಗನವಾಡಿ ಪಕ್ಕದಲ್ಲೇ ಸ್ಕೂಲ್ ಇರೋದ್ರಿಂದ ಆ್ಯಂಡ್ ಲಂಚ್ ಬ್ರೇಕ್ ಇರೋದ್ರಿಂದ ಸ್ಕೂಲ್ ಸ್ಟಾಫ್ಸು ಮತ್ತು ಮಕ್ಕಳನ್ನ ಕೂಡ ಇನ್ವೈಟ್ ಮಾಡಿದ್ದೆ ನಾನು. ಸೊ ಅವರೆಲ್ಲರೂ ಬಂದಿದ್ದರು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸ್ಕೂಲಲ್ಲಿ ಇಷ್ಟೊಂದು ಮಕ್ಕಳಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ನಾನು 1 kg ಕೇಕ್ನ ಅಷ್ಟೇ ತೊಗೊಂಡೋಗಿದ್ದೆ. ಸೊ ಅದು ಮಕ್ಕಳಿಗೆಲ್ಲ ಸ್ವಲ್ಪ ಚಿಕ್ಕ ಪೀಸ್ ಆಯಿತು, ಕೇಕು ಶಾರ್ಟೇಜ್ ಆಯಿತು. ಸೊ ಅದರಲ್ಲೇ ಮ್ಯಾನೇಜ್ ಮಾಡಿ ಎಲ್ಲರೂ ಹಂಚಿದ್ರು ಅಂಗನವಾಡಿ ಸ್ಟಾಫ್ಸು. ನಂಗೆ ತುಂಬ ಖುಷಿ ಆಯಿತು. ಇದು ಫಸ್ಟ್ ಟೈಮ್ ನಾವು ಸ್ಕೂಲ್ ಮಕ್ಕಳ ಜೊತೆ ಇವನ ಬರ್ತಡೇನ ಸೆಲೆಬ್ರೇಷನ್ ಮಾಡಿದ್ದು. ಸೊ ಈ ಸೆಲೆಬ್ರೇಷನಲ್ಲಿ ಇವರೆಲ್ಲ ಬಂದಿದ್ದು ನಂಗೆ ತುಂಬಾ ಖುಷಿ ಆಯಿತು. ಸೊ ಚೆನ್ನಾಗಾಯಿತು ಅವ್ನ ಬರ್ತಡೇ ಅಂತ ಹೇಳಿ ಅನ್ನಿಸ್ತು ನನಗೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ, ನನ್ನ ಮಗನಿಗೆ ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಸದಾ ದೇವ್ರು ಕೊಡಲಿ ಅಂತ ಹೇಳಿ ಪ್ರತಿಯೊಬ್ಬರು ಆಶೀರ್ವಾದ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.